ಬಹಳ ಸುಂದರ ಮೂರ್ತಿ. ನಾ ಇದು ನೋಡಿದ್ದು ಮೂರನೇ ಮೂರ್ತಿ. ನಾ ತಳವಾಡ ಆ ಕಡೆ ಎಲ್ಲ ಹೋಗ್ತೀನಲ್ಲ, ಅಲ್ಲಿ ಲಿಂಗೇಶ್ವರದೆಲ್ಲ ಮಾಡಿಸಿದ್ದೀನಿ. ಆ ಕಡೆ ಎಲ್ಲ ನಾ ಹೋಗ್ತಾ ಇರ್ತೀನಿ. ಆ ಕಡೆ ಎಲ್ಲ ಬೀದರ್ ಡಿಸ್ಟಿಕ್ಕು. ಆಮೇಲೆ ನಾನು ನಿಜಾಮಾಬಾದ್ ಆ ಕಡೆ ಹೋಗ್ತಾ ಇರ್ತೀನಿ. ಆರ್ಮೂರ್, ನಿಜಾಮಾಬಾದ್, ಬೋಧನ್, ಬಾನ್ಸ್ವಾಡ ಆ ಕಡೆ ತೆಲುಗುದಾಗ ಪ್ರವಚನ ಹೇಳ್ತೀನಿ ನಾನು. ನನಗಿಲ್ಲಂದ್ರೆ ಒಂದು 10 ಲಕ್ಷ ಜನ ಶಿಷ್ಯರು ಇರ್ಬೋದು ಮೋಸ್ಟ್ಲಿ. ನನ್ನ ಫಾಲೋವರ್ಸ್ ಇಲ್ಲಂದ್ರೆ 1 ಕೋಟಿ ಜನ ಇರ್ಬೋದು. ಆದ್ರೆ ನಾನು ಹಿಂಗೆ ಈ ಊರಿಗೆ ಬಂದಿನಂತೂ ನನಗಂತೂ ಭಾಳ ಖುಷಿಗದ. ಪಾಪ ನಿಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ನಿಮ್ಗೆ ಏನು ಮಾಡ್ಯಾರಂದ್ರೆ ಎಲ್ಲ ಗುರುಗಳು ಬಂದವ ಕಾಲಿ ಮೇಲೆ ಹಾಕೊಂಡವ, ನೀವು ಕಾಲು ತಗೊಂಡು ಒದ್ದವ ಕಳಿಸ್ಯಾರ. ನಿಮ್ಗೆ ಬುದ್ಧಿ ಹೇಳಿಲ್ಲ, ನೀವು ಶಾಣೆತನ ಹೇಳಿಲ್ಲ. ಅವು ಏನು ಮಾಡಿ ಅವ್ರದವ್ರು ಬ್ಯಾಳಿ ಬೇಯಿಸ್ಕೊಂಡು ನೀವು ಬ್ಯಾಳಿ ಬೇಯಿಸ್ಕೊಂಡ್ರಿ, ಓಡೋಗ್ಯಾವ ಕಿತ್ಕೊಂಡು ಹಾರಾಗ್ಯಾವ. ನೀವು ಹಿಂಗೆ ಹಿಂತಂದ್ರೆ ಹುಚ್ಚರಾಗೆ ನೀವು ಪಾಗಲಾಗಿರಿ. ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಚಲೋ ಮೆಹನತ್ ಮಾಡ್ರಿ, ದುಡಿರಿ. ಊರಾಗೆಲ್ಲ ಗುಡಿಗಳು ಚಂದ ಕಟ್ಕೊಳ್ರಿ, ಸರಿಗಿಡ್ರಿ. ಬೇಗ ಜಳಕ ಮಾಡಿ ಬೇಗಿ ಎದ್ದು ನಿಮ್ಮ ಹೊಲಕ್ಕೆ ಹೋಗಿ ದಂಧೆ ಮಾಡ್ಕೊಂಡು ದುಡಿದು ಎಲ್ಲರೂ ಮಸ್ತ್ ಇರ್ರಿ. ನಿಮ್ಮೆಲ್ಲರಿಗೆ ಬೆಳೆ ಬಿತ್ತಿ ಇರ್ತಲ್ಲ, ಎಲ್ಲರೂ ಹಾಲು ಮಕ್ಕಳು ನೀವು ಏನು ಮಾಡ್ಕೊಂಡಿರಲ್ಲ, ಹಾಲು ಉಕ್ಕಿದಕ್ಕಲೆ ನಿಮ್ಮ ಮನೆಗೆ, ಎಲ್ಲರ ಮನೆಗೆ ಹಾಲು ಉಕ್ಕಲಿ, ಊರಾಗೆಲ್ಲ ಹಾಲು ಉಕ್ಕಿದಕ್ಕಲೆ ಉಕ್ಕಲಿ. ನಿಮ್ಮ ಬೆಳೆ ಬಿತ್ತಿ ಎಲ್ಲ ಚಂದ ಆಗಲಿ. ಏನಾರ ಆಗಲಿ ಖರೆ ನಮ್ಮಂಥವ್ರಿಗೆ ಬಂದ ಮೇಲೆ ಪಾದದ ಮೇಲೆ ನೀವು 100 ರೂಪಾಯಿ ನೋಟ್ ಇಡ್ತೀರಲ್ಲ, ಆ ನೋಟ್ ಇಡೋದು ಬಂದ್ ಮಾಡಿ ನಿಮ್ಮ ಮನೆ ಮುದುಕಿ ಬಾಯ್ದಾಗ ಒಂದು ಬಿಸ್ಕಿಟ್ ಇಡು. ಅದು ಭಾಳ ಚಲೋ ಇರ್ತಮ್ಮ. ಅದು ಬಿಟ್ಟುಕೊಟ್ಟು ನೀ ಏನೇನೋ ಮಾಡ್ತೀಯಲ್ಲ ಅದೆಲ್ಲ ಹುಚ್ಚರಾಟ ಮಾಡ್ಲಕ್ಕೆ ಹೋಗ್ಬೇಡ. ನೀವು ತೋಲ್ ರೊಕ್ಕ ಕೊಟ್ರಿ ಅಂದ್ರೆ ನಾ ದೊಡ್ಡ ಮಠ ಕಟ್ತೀನಿ. ನಾನು ಕಣ ತಲೆ ಮೇಲೆ ಬರ್ತವ. ನಿಮ್ಮನ್ನ ನಾ ತುಳ್ಕೊತಾನೆ ಹೋಗ್ತೀನಿ, ನಮಸ್ಕಾರ ಮಾಡ್ಕೊತಾನೆ ಹೋಗ್ತೀನಿ. ಇದೇ ಪದ್ಧತಿ, ಇದು ಸಾಕು. ನೀವು ಚಂದ ಬದುಕೋದು ಕಲೀರಿ, 10 ರೂಪಾಯಿ ಕಮಾಸ್ಕೋರಿ. ಆದ್ರೆ ಏನೇ ಮಾಡ್ರಿ, ನೀವು ಕಾಲು ಬಿದ್ದು ಹೇಳ್ತೀನಿ, ಹಿರೇ ಮನುಷ್ಯರಿಗೆ ಅನ್ನ ಹಾಕಿ. ಇದು ಒಂದು ತಲೆಗೆ ಇಟ್ಕೊಡ್ರಿ. ನೀವು ಯಾವ ಗುಡಿಗಾರ ಕಾರ್ ಕಟ್ಕೊಂಡು ಹೋಗು, ಜೀಪ್ ಕಟ್ಕೊಂಡು ಹೋಗು, ನೀನು ಹೇಳ್ತಿ ತಮ್ಮನ ಲಗ್ನ ಇತ್ತಂದ್ರು ನೀವು ಪೂರಾ ಊರಿಗೆ ಬಸ್ಸೇ ಕಟ್ಕೊಂಡು ಹೋಗ್ಕರೆ ಮನೆ ಮುದುಕಿ ಒಂದು ರೊಟ್ಟಿ ಹಾಕೋಗಲ್ಲ ಅಲ್ಲ ಅಂತೇಳಿ ಒಂದು ರೊಟ್ಟಿ ಹಾಕೋದು. ಆಮೇಲೆ ಬಸ್ಸಿಗೆ ಹೋಗು. ನಾ ಏನು ಬ್ಯಾಡಂಬಲ್ಲ. ನೀನು ಬಸ್ಸು ದೊಡ್ಡದಿರಲಿ, ಅದು ತುಂಬ ಗಾಡಿ ಹೇಳ್ತೀನಿ, ಕುಡಿಲಿ, ಡ್ಯಾನ್ಸ್ ಮಾಡ್ಕೊತ ಖರೆ ಮನೆ ಮುದುಕಿ ಯಾವ್ದಂಬದು ಒಂದು ಖ್ಯಾಲ್ ಇಟ್ಕೊಂಡು ನಡ್ಕೊಂಡಿರಂದ್ರೆ ಇದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಸುಮ್ಮನೆ ಯಾಕೆ ಇದು ಮಾಡ್ತೀರಿ? ನಿನಗೆ ಯಾರು ಬೆಳೆಸ್ಯಾರ ಅವ್ರ ಬಗ್ಗೆ ಗೊತ್ತಿಟ್ಟುಕೋ. ನೀ ಹೆಂಗೆ ಬೆಳೆದಿದೆ ಅಂಬದು ನಿನ್ನ ತಲೆಗಿರಬೇಕು. ನಿನಗೆ ಹೆಂಗೆ ಬೆಳೆಸಲಾರ್ತಾರಂಬದು ತಲೆಗೆ ಇಟ್ಕೋಬೇಕು. ಯಾರು ಉಪಕಾರ ಮಾಡೋರು ಅವ್ರಿಗೆ ಉಪಕಾರ ತೀರಿಸ್ಬೇಕು ಖರೆ, ಅವ್ರಿಗೆ ಎಂದೂ ಅಪಕಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದೊಂದು ಕೆಳಗಿರ್ಬೇಕು ಮನುಷ್ಯಗಿರ್ಬೇಕು. ಯಾರೋ ಒಂದು ತೆಂಗಿ ನೀರು ಕೊಟ್ಟಾರಂದ್ರೆ ಸಾಯಸ್ಥರ ನೆನಪಿರ್ತದೆ ನೋಡ್ರಿ, ಅವನಿಗೆ ಮನುಷ್ಯ ಅಂತ ಕರೀತಾರೆ. ಯಾರೋ ಒಂದು ತೆಂಗಿ ನೀರು ಕೊಡ್ತಾರಲ್ಲ, ಮನುಷ್ಯ ಅಂತ ಕರೀತಾರೆ. ಹಂಗೆ ನೀವು ನಿಮ್ಮ ಮನೆಗೆ ನೆಂಟರು ಬಂದ್ರು ನೀವೇ ಮೊಬೈಲ್ ನೋಡ್ಕೊತ ಕುಂತೀರಿ ಅಂತಂದ್ರು ನಿಮ್ಮ ಮನುಷ್ಯರಂತಾರೇನು ಹೇಳಿ ನೋಡು. ನೆಂಟರು ಬಂದ ಮೇಲೆ ನಿಮ್ಮ ಮನೆ ನೆಂಟರು ಬಂದ್ರು ಒಂದು ಬಕೆಟ್ ನೀರು ತಗೊಂಡು ಹೋಗಿ, ಯಾಕೆ ಬಂದಿದ್ದು ಸಣವ ಅಂತ ನೀರು ಕೊಟ್ಟು ನಿಮ್ಮ ಸಣವನ ಕಾಲ ಮೇಲೆ ಹಾಕಿ ಆಕಿ ಪಳಸಲೆಗೆ ದರ ಗುಂಜ್ಕೊಂಡು ಬಂದು ಆ ಊಟಕ್ಕೆ ಹಾಕಿದ ಟಾವಿಲ್ ತಂದು ಆಕಿಗೆ ಸುಮ್ಮನೆ ಒಂದು ಮೋರಿ ಇಲ್ಲ, ಆಕಿನ ಮುಖ ಒರೆಸಿ ನೋಡು. ನೀನು 36 ಕೋಟಿ ದೇವ್ರಿಗೆ ಪೂಜೆ ಮಾಡಿದೊಟ್ಟು ಆಕಿನ ಹೊಟ್ಟೆ ಕಣ್ಣಾಗಲ್ಲದ್ರೆ ನಾನು ಹೆಸರು ಮಲ್ಲೋಗಿರ್ತೇನೆ. ಏನು ದೇವ್ರುಗಳು ಹುಡುಕ್ಬೇಕು? ಹಿಂಗೆ ನೆಂಟರು ಒಳಗೆ ದೇವ್ರು ಹುಡುಕ್ಬೇಕು. ನೆಂಟ್ರ ಅಳಗ ಬಳಗದೊಳಗೆ ದೇವ್ರು ಹುಡುಕ್ಬೇಕು. ನೀವು ನೋಡ್ರಿ, ಆಗಾರ ಹಿಂಗೆ ಮುಖ ಒರೆಸಿ ನೋಡ್ರಿ, ತೋಡೆಗಿಟ್ಟು ಕುಂಕುಮ ಕುಡ್ರಿ, ಆಮೇಲೆ ಮನೆಗೆ